ಇಲ್ಲೇ ಕಳಿಸ್ಬಿಡೋದ ಸರ್ ಗೊತ್ತಿಲ್ಲ ಇಲ್ಲ ಏನು ಚೆನ್ನಾಗಿರುತ್ತೆ ತಗೋಬೋದು ಇಲ್ಲಿಗೆ ಸರ್ ಅಲ್ಲಿ ಉತ್ತರಂತೆ ಇಲ್ಲೇ ಅನ್ನದಾನೇಶ್ವರ ಮಠದ ಪೂಜ್ಯರು ಇಂದು ಲಿಂಗೈಕ್ಯರಾಗಿದ್ದಾರೆ. ಅದು ಬಹಳ ದುಃಖವಾಗಿದೆ. ಯಾಕಂದರೆ ಸಡನ್ನಾಗಿ ಬಂದಂಥ ವಿಚಾರ. ಬಹಳ ಆರೋಗ್ಯವಾಗಿದ್ದವರು, ಆ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆಗಳಿರಲಿಲ್ಲ, ತುಂಬ ಚೆನ್ನಾಗೇ ಇದ್ದರು. ಆ ಏಜ್ ಆಗಿದ್ರು ಬಹಳ ಮಾರ್ಗದರ್ಶಕರಾಗಿದ್ದರು. ಮತ್ತು ನಮ್ಮ ಗುರುಗಳ ಜೊತೆಗೂ ಮತ್ತು ಇವ್ರಿಗೆ ಬಹಳ ಬಾಂಧವ್ಯನ ಇಟ್ಕೊಂಡಿದ್ರು. ಧಾರ್ಮಿಕ ಕಾರ್ಯಗಳಲ್ಲಿ ಎಲ್ಲ ತುಂಬ ಭಾಗವಹಿಸ್ತಿದ್ರು. ಮತ್ತು ನಮ್ಮ ಸಮಾಜದ ಬಗ್ಗೆ ಯಾವುದಾದ್ರು ಒಂದು ವಿಷಯ ಬಂದಾಗ ಅದಕ್ಕೆ ಸ್ಪಂದಿಸೋರು. ಮತ್ತು ಒಳ್ಳೆ ವಿದ್ಯಾವಂತರು, ಸಂಸ್ಕೃತ ಪಾಠಶಾಲೆ ಆಗಿದ್ದು ಒಳ್ಳೆ ವಿದ್ಯಾವಂತರು. ಸೊ ಅವರು ಒಂದು ಅಗಲಿಕೆ ತುಂಬ ನೋವಾಗ್ತಾಯಿದೆ ನಮಗೆ. ಅವರು ವಯಸ್ಸಾದರೂ ಪಾಪ ಇನ್ನೊಂದು ವರ್ಷ ಬದುಕ್ತಿದ್ರು, 2 ವರ್ಷ ಬದುಕ್ತಾಯಿದ್ರು. ಅವ್ರು ಕೊಲೆಯಾಗಿದೆ ಅಂದರೆ ತುಂಬ ನೋವಾಗುತ್ತೆ. ಅದೊಂದು ತುಂಬ ಇದ್ರ ವಿಚಾರ. ಉಳಿದಂತೆ ಎಲ್ರಿಗೂ ಒಂದು ಸ್ಪಂದಿಸ್ತಿದ್ರು, ಎಲ್ಲ ಕಷ್ಟ ಸುಖಕ್ಕೂ ಸ್ಪಂದಿಸ್ತಿದ್ರು. ಮತ್ತು ಇಲ್ಲ ಸಂಸಾರಿಗಳಲ್ಲ. ಅವ್ರ ಅಣ್ಣ ತಮ್ಮಂದಿರು ಊರಿನಲ್ಲಿದ್ದಾರೆ. ವೇರಳ್ಳಿ ಮೂಲ ಅವ್ರದ್ದು, ಮಂಡ್ಯ ಜಿಲ್ಲೆ ದುದ್ದ ತಾಲೂಕು ವೇರಳ್ಳಿ ಮೂಲ. ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ಪಾಪ ತುಂಬ ನೋವಿನಿಂದ ನಾವು ಇದ್ದೀವಿ. ಹೆಚ್ಚಿಗೆ ಏನು ಹೇಳಲಿಕ್ಕಾಗಲ್ಲ. ಧಾರ್ಮಿಕ ಚಟುವಟಿಕೆ ಅಂದರೆ ಒಂದು ಈ ಗುರುಭವನ ಅಂತ ಅವ್ರು ಮಾಡಿದರು. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ವು. ಮತ್ತು ಸಂಸ್ಕೃತಿಗೆ ಬೇಕಾದಂಥ ವಿದ್ಯಾರ್ಥಿಗಳು ಬಂದರೆ ಅವ್ರಿಗೆ ಪಾಠ ಹೇಳಿಸ್ತಾಯಿದ್ರು. ಮತ್ತು ಸರ್ಕಾರದ ಅನುದಾನ ಯಾವುದೂ ಪಡೀತಿರಲಿಲ್ಲ. ಸ್ವಂತ ವಿಚಾರದಿಂದ ಮತ್ತು ಭಕ್ತಾದಿಗಳು ಊರಿನಿಂದ ಬಂದರೆ ಅವ್ರಿಗೊಂದಿಷ್ಟು ಆಶ್ರಯ, ಊಟ ತಿಂಡಿ ಕೊಡೋರು. ಅಷ್ಟು ಬಿಟ್ಟರೆ ಬೇರೆ ಏನು ಹೆಚ್ಚಿಗೆ ಅವರು. ಜೊತೆಗೆ ಒಂದು ಅವರ ಪೆನ್ಷನ್ ಬರ್ತಿತ್ತು, ಒಂದು 50,000 ರೂಪಾಯಿವರೆಗೂ ಪೆನ್ಷನ್ ಬರ್ತಿತ್ತು. ಜೊತೆಗೆ ಸುತ್ತಮುತ್ತ ಒಂದು ಬಾಡಿಗೆಗಳು ಬರ್ತಿದ್ವು. ಈ ಸೋರ್ಸಿಂದ ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾಯಿದ್ರು ಅವರು. ಇದು ಬಹುಶಃ ಒಂದು 2 ಎಕರೆ ಜಾಗವಿದೆ, 2 ಎಕರೆ ಜಾಗ ಇದೆ. ಒಳ್ಳೆ ಕ್ಷೇತ್ರ, ಡೆವಲಪ್ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಅವ್ರ ವಯೋಸಹಜವಾಗಿ ಅವ್ರು ಮಾಡಲಿಕ್ಕೆ ಆಗಲಿಲ್ಲ. ಮುಂದೆ ಏನಾಗುತ್ತೋ ನೋಡೋಣ. ದುರಂತ. ಯಾರನ್ನೋ ಒಬ್ಬರು ಸಾಕೊಂಡು ಅವ್ರಿಗೆ ಅನುಕೂಲ ಮಾಡ್ಕೋಬೇಕು ಅಂದಾಗ ಅವರೇ ಬೆನ್ನಿಗೆ ಚೂರಿ ಆಗ್ತಾರೆ ಅಂದರೆ ಯಾರು ನಂಬಕ್ಕಾಗತ್ತೆ ಹೇಳಿ. ಅದರಲ್ಲೂ ಅಂಥ ಒಂಥರ ನಿಸ್ಸಹಾಯಕಾತ, ಒಲಿ ಗಟ್ಟಿಯಾಗಿರೋ ಮನುಷ್ಯರಲ್ಲ, ತಳ್ಳಿದ್ರು ಬಿದ್ದೋಗಂಥ ವ್ಯಕ್ತಿ ಕೊಲೆ ಮಾಡೋದು ಅಂದರೆ ತುಂಬ ಬೇಜಾರಾಗುತ್ತೆ ಈ ವಿಚಾರದಲ್ಲಿ. ಇಲ್ಲ, ನನಗೆ ಗೊತ್ತಿರೋ ಬೇರೆ ಯಾವುದೇ ವಿಚಾರ ಏನಿಲ್ಲ. ಅಂದರೆ ಈವನ್ ಅವರ ಯಾವ ವಿಚಾರನೂ ಕೂಡ ಹೆಚ್ಚು ಬಾಯ್ಬಿಟ್ಟು ಹೇಳ್ತಿರಲಿಲ್ಲ. ನಕ್ಬಿಡೋರು ಏನಾದರೂ ಕೇಳಿದ್ರೆ. ಇಷ್ಟು ಬಿಟ್ಟರೆ ಬೇರೆ ವಿಚಾರ ಏನು ಗೊತ್ತಿಲ್ಲ. ನಾವು ಸುಮಾರು ವಾರಕ್ಕೊಂದಿನ ಇವು ಮಹೇಶ್ ಅಂತೇಳಿ ಎದುರುಗಡೆ ಪೇಂಟ್ ಶಾಪ್ ಇಟ್ಕೊಂಡಿದ್ರೆ ಅಲ್ಲಿಗೂ ಬಂದು ಕುಂತ್ಕೊಳ್ಳೋರು. ನಾವು ಫ್ರೀ ಆದಾಗ ಅವ್ರೇನೋ ಕೂಗಿದ್ರೆ ಇಲ್ಲೂ ಬಂದು ಕುಂತ್ಕೊಂಡು ಮಾಡೋರು. ಈಗ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಈಗ ನಾವು ಅವ್ರು ಸಂಪರ್ಕ ಮಾಡಿ ಮಾತಾಡಿಸ್ತಿದ್ವಿ. ಆಮೇಲೆ ಯಾವುದೇ ಸಭೆ ಸಮಾರಂಭ ಕೂಡ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡೋ ಅಷ್ಟು ಒಂದು ವಿಶ್ವಾಸ ಇರಲಿಲ್ಲ. 90 ಕ್ರಾಸ್ ಆಗಿತ್ತು, ಅವ್ರು 90 ಇಯರ್ಸ್ ಮೇಲಾಗಿತ್ತು. ಆಲ್ಮೋಸ್ಟ್ ತುಂಬ ಆರೋಗ್ಯಗೆಟ್ಟಿತ್ತು ಬಿಡಿ. ಬಹುಶಃ 1 ವರ್ಷ ಬದುಕಿದ್ರೆ ನಾವು ಹೇಳ್ದಂಗೆ ಆಯುಸ್ ಹೇಳೋಕ್ಕಾಗಲ್ಲ. ಬಟ್ ಭಾಳ ಅನೇಬಲ್ ಆಗಿದ್ದರು. ಅನ್ಫಾರ್ಚುನೇಟ್ಲಿ ಇಸ್ ಮರ್ಡರ್ಡ್. ಅದು ದುರಂತ.